ಬಡತನದ ರೇಖೆಗಿಂತ ಕೆಳಗಿರುವವರ ಸಂಖ್ಯೆ ಎಷ್ಟು ರಾಮಕೃಷ್ಣ ಸರ್? ಯಾಕಂತಂದ್ರೆ ನಾವು ಕೂಡ ಒಂದಷ್ಟು ಹೋಮ್ವರ್ಕ್ ಮಾಡೋಣಪ್ಪ, ಪ್ರಶ್ನೆ ಕೇಳಬೇಕಲ್ಲ ಅಂತ ನೋಡಿದಾಗ ನೀತಿ ಆಯೋಗದ ಲೆಕ್ಕ ಒಂದು, ರಾಜ್ಯದಲ್ಲಿ BPL ಕಾರ್ಡ್ ಹೋಲ್ಡರ್ಸ್ ಅಂತ ಹೇಳಿ ನೀವೇನು ಗ್ಯಾರಂಟಿ ಯೋಜನೆ ಸಂದರ್ಭದಲ್ಲಿ ಪಟ್ಟಿ ಬಿಡುಗಡೆ ಮಾಡಿದ್ರಿ, ಅದೊಂದು 72.13%. ರಾಜ್ಯದ 72.13% ಜನ BPL ಕಾರ್ಡ್ ಹೋಲ್ಡರ್ಸ್, ಬಡತನ ರೇಖೆಗಿಂತ ಕೆಳಗಿರುವವರು. ನೀತಿ ಆಯೋಗ ಹೇಳುತ್ತೆ ಅಷ್ಟಿಲ್ವೇ ಇಲ್ಲ, 13.16% ಅಷ್ಟೇ. ಯಾವ ಲೆಕ್ಕ ನಂಬಬೇಕು? ರಾಜ್ಯಪಾಲರು ಕೊಟ್ಟಿದ್ದ ಲೆಕ್ಕ ಯಾವ್ದು ಹಾಗಾದ್ರೆ? ನೋಡಿ, ಕಳೆದ 30 ವರ್ಷದಿಂದ ಈ ರಾಜ್ಯದಲ್ಲಿ ರಾಜ್ಯಭಾರ ಮಾಡ್ತಾ ಇರ್ತಕ್ಕಂಥ ಯಾವುದೇ ಪಾರ್ಟಿ ಇರಲಿ, ಅದಿರ್ತಕ್ಕಂಥದ್ದು 1 ಕೋಟಿ 1 ಕೋಟಿ 10 1 ಕೋಟಿ 25 ಈ ಒಂದು ಕುಟುಂಬಗಳಿಗೆ ನಮ್ಮ ದಕ್ಷಿಣ ಭಾರತ ರಾಜ್ಯಗಳಲ್ಲಿ ಅತಿ ಹೆಚ್ಚಾಗಿ ಅವರಿಗೆ ಸಂಸಾರಕ್ಕೆ ಆಧಾರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಕೊಡ್ತಾ ಬಂದಿದ್ದೀವಿ. ನೀವು ಹೇಳಿರ್ತಕ್ಕಂಥದ್ದು ಅಂತ್ಯೋದಯ ಯೋಜನೆ ಒಳಗಡೆ ಕೇಂದ್ರ ಸರ್ಕಾರದ ಮಾನದಂಡ ತಗೊಂಡ್ರೆ ನೀವು ಹೇಳ್ದಂಗೆ 13 ಪಾಯಿಂಟ್ ಅಲ್ಲ, ಬರೀ ಒಂದು 25 35 40 ಲಕ್ಷ ಮಾತ್ರ ಬರ್ತಾರೆ. ಆದರೆ ನಮ್ಮ ಒಂದು ಜೀವನ ಮಟ್ಟಕ್ಕೆ ಅರ್ಥ ಆಗ್ತಿದೆಯಾ, ನಾವು ಕೊಡ್ತಾ ಇರ್ತಕ್ಕಂಥ ಟ್ಯಾಕ್ಸ್ಗೆ, ನಾವು ಸಂಪಾದನೆ ಮಾಡ್ತಾ ಇರ್ತಕ್ಕಂಥ ಒಂದು ಈ ಮಾನವ ಸಂಪನ್ಮೂಲ ಇದೆಯಲ್ಲ, ಇದಕ್ಕಾಗಿ ನಾವು ಏನ್ ಮಾಡಬೇಕಾಗಿದೆ ಅಂದ್ರೆ ಈ ಒಂದು ಕೊಡ್ತಕ್ಕಂಥ 1.25 ಕೋಟಿ ಜನಕ್ಕೆ ನಾವು ಆ ಸಪೋರ್ಟಿವ್ ಕೊಡ್ಲೇಬೇಕಾಗ್ತದೆ. ಅದು ಕೇಂದ್ರ ಸರ್ಕಾರ ಬಿಡಿ, ಅದು ಬರೀ ನೀವು ಬರೀ 13 ಕೋಟಿ ಅದು ಅಂತ ಹೇಳ್ಕೋಬಹುದು, ಮಲ್ಟಿ ಡೈಮೆನ್ಷನ್ ಇರಲಿಲ್ಲ. ಮಲ್ಟಿ ಡೈಮೆನ್ಷನ್ ಇದೆಯಲ್ಲ ಮೇಡಮ್, ಆ ಪದ್ಧತಿ ಬಂದಿದ್ದೆ 2011ರಲ್ಲಿ. ಅದಕ್ಕೆ ಮುಂಚೆ ಏನಿತ್ತು ಗೊತ್ತಾ? ಒಬ್ಬ ಮನುಷ್ಯ ಅವನ ಆಹಾರ ಏನು, ಅವನ ಆದಾಯ ಏನು, ರಾಜ್ಯ ಸರ್ಕಾರ ಎಲ್ರಿಗೂ 1.25 ಕೋಟಿ ಜನಕ್ಕೆ ಒಂದು ಕುಟುಂಬಕ್ಕೆ ತಲುಪ್ತಾ ಇರ್ತಕ್ಕಂಥದ್ದು ನಿಜ ಆಗಿದೆ. ಶಾಂತಕುಮಾರ್ ವರದಿ ಪ್ರಕಾರ ಬರೀ ನೀವು 42 ರೂಪಾಯಿ ಅರ್ಬನ್, 38 ರೂಪಾಯಿ ರೂರಲ್ ಅಂತ ಇವರೇ ಗಲಾಟೆ ಮಾಡಿದ್ರು. ಕೇಂದ್ರ ಸಮಿತಿಯವರು ಕೊಟ್ಟಾಗ ಇವರೇ ಇಡೀ ದೇಶ ತುಂಬಾ ಗಲಾಟೆ ಮಾಡಿದ್ರು. ಅವ್ರು 28 ರೂಪಾಯಿ 32 ರೂಪಾಯಿ ಅಂದಿದ್ದಕ್ಕೆ ಆಮೇಲೆ ಇವರೇ ಒಂದು ಶಾಂತಕುಮಾರ್ ಕಮಿಟಿ ಮಾಡಿದಾಗ 48 ರೂಪಾಯಿ 52 ಪ್ರಶಾಂತ್ ಸರ್, ಡಾಕ್ಟರ್ ದಿನೇಶ್ ಅವ್ರ ಲೆಕ್ಕ ಕೊಡ್ಲಿ, ರಾಜ್ಯದಲ್ಲಿ ಇರ್ತಕ್ಕಂಥ ಬಡವರ ಸಂಖ್ಯೆ ಎಷ್ಟು ಸರ್? ನಾವು ಯಾವ ಸಂಖ್ಯೆಯನ್ನ ಕರೆಕ್ಟ್ ಅಂತ ಹೇಳಿ ಪರಿಗಣಿಸಬೇಕು ನಿಮ್ ಪ್ರಕಾರ? ರೀಸೆಂಟ್ ಆಗಿ ಸರ್ವೆ ಮಾಡಿದ್ರು, ಬಿಫೋರ್ ಈ ಏನು ಯೋಜನೆಗಳನ್ನ ಕೊಡೋದಕ್ಕೆ ಮುಂಚೆ ಆ್ಯಕ್ಚುಲ್ ಆಗಿ ಸೆಂಟ್ರಲ್ ಗೌರ್ಮೆಂಟ್ ರೂಲ್ ಇರೋದು ಅರ್ಬನಲ್ಲಿ 40%, ರೂರಲಲ್ಲಿ 60% BPL ಕಾರ್ಡ್ ಹೋಲ್ಡರ್ಸ್ ಇರ್ಬೋದು ಅಂತ. ಬಟ್ ಆದರೆ ಕರ್ನಾಟಕದಲ್ಲಿ ಅದು ಎಕ್ಸೀಡ್ ಆಗಿದೆ. ಅಂದರೆ ರೂರಲಲ್ಲಿ ಮೋರ್ ದೆನ್ 60% ಇದ್ದಾರೆ, ಅರ್ಬನಲ್ಲಿ ಮೋರ್ ದೆನ್ ಆಲ್ಮೋಸ್ಟ್ 45% 50% ದಾಟ್ಬಿಟ್ಟಿದ್ದಾರೆ. ಅದರಿಂದ BPL ಕಾರ್ಡ್ ಕೊಡೋಕ್ಕಾಗಲ್ಲ ಅಂತ ಕಮಿಷನರು ಒಂದು ಸ್ಟೇಟ್ಮೆಂಟೇ ಕೊಟ್ಟಿದ್ರು. ಇದನ್ನು ಎಲ್ಲರೂ ಓದಿದ್ದೀವಿ. ಅಂದರೆ ನಮ್ಮಲ್ಲಿ BPL ಕಾರ್ಡ್ ಹೋಲ್ಡರ್ಸು ಜಾಸ್ತಿ ಇದ್ದಾರೆ, ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಅದು ನೀತಿ ಆಯೋಗ ಅದನ್ನು ಸರಿಯಾಗಿ ತೊಗೊಂಡಿದೆಯೋ ಇಲ್ವೋ ಅದು ನಮಗೆ ಗೊತ್ತಿಲ್ಲ. ಬಟ್ ಪ್ರೆಸೆಂಟ್ ಸಿಚುವೇಶನ್ಗೆ ಬಂದಾಗ ರಾಜ್ಯದಲ್ಲಿ ಏನಾಗಿದೆ ಅಂದರೆ ಈ ಕೇಂದ್ರ ಮತ್ತು ರಾಜ್ಯ ಈ ಎರಡರಿಗೂ ಗುದ್ದಾಟದಲ್ಲಿ ರಾಜ್ಯದ ಜನತೆ ಅಂತೂ ಬಡತನಕ್ಕೆ ಇನ್ನೂ ಜಾಸ್ತಿ ದೂಡ್ತಾ ಇದ್ದಾರೆ. ಒಂದೇನೆಂದರೆ ರಾಜ್ಯದಲ್ಲಿ ಸ್ಥಳೀಯ ಮಟ್ಟದ ಎಲೆಕ್ಷನ್ಗಳಾಗಿಲ್ಲ, ZP ಆಗ್ಬೋದು, ತಾಲೂಕ್ ಪಂಚಾಯತಿಗಳಾಗ್ಬೋದು, BBMP ಆಗ್ಬೋದು, ಈ ಎಲ್ಲ ಎಲೆಕ್ಷನ್ಗಳಾಗದೆ ಸಾಕಷ್ಟು ಕೇಂದ್ರದಿಂದ ಬರೋ ಫಂಡು ನಮಗೆ ಮೈನಸ್ ಆಗಿದೆ. ಇದಕ್ಕೆ ಏನಂದರೆ ಇಲ್ಲಿನ ರಾಜಕೀಯ ವ್ಯಕ್ತಿಗಳಿಗೆ BJP ಆಗಲಿ ಕಾಂಗ್ರೆಸ್ ಆಗಲಿ ಇಬ್ರಿಗೂ ಎಲೆಕ್ಷನ್ ಮಾಡೋ ಇಂಟೆನ್ಷನ್ ಇಲ್ಲ. ಯಾಕಂದರೆ BBMP ಮಾಡೋರೆ MLAಗಳು ಆ ಫಂಡ್ಗಳನ್ನ ಬಳಸ್ಕೋತಾ ಇದ್ದಾರೆ, ಕಾರ್ಪೊರೇಷನ್ ಫಂಡ್ಗಳನ್ನ. ಅದನ್ನು ತಿನ್ಬೇಕಲ್ಲ ಅವರು, ಅದಕ್ಕೋಸ್ಕರ ಕಾರ್ಪೊರೇಷನ್ ಎಲೆಕ್ಷನ್ ತಂದಿಲ್ಲ. 8 ತಿಂಗಳಾಯಿತು. ಯಾಕೆ ಇದ್ರ ಬಗ್ಗೆ ಯಾರು ಬೇಕು ಅಂತ ಕೋರ್ಟ್ಗಳಿಗೆ ಹೋಗೋದು, ಅದಕ್ಕೆ ಸ್ಟೇ ತರೋದು, ಇದನ್ನು ಮಾಡಿಕೊಂಡು ಇವತ್ತು ಕಾರ್ಪೊರೇಷನ್ ಎಲೆಕ್ಷನ್ ಇಲ್ದಂಗೆ ಮಾಡಿ ಸುಮಾರು ಹೇಳ್ದಂಗೆ 8-9 ಸಾವಿರ ಕೋಟಿ ನಿಯರ್ಲಿ ಕರ್ನಾಟಕಕ್ಕೆ ಲಾಸ್ ಆಗಿದೆ. ಇದಕ್ಕೆ ರಾಜ್ಯ ಸರ್ಕಾರನೂ ಹೊಣೆ, ಹಿಂದೆ ಇದ್ದಂಥ BJP ಸರ್ಕಾರನೂ ಹೊಣೆ. ಯಾಕಂದರೆ BJP ಅವರು ಇದ್ದಾಗಲೂ BBMP ಎಲೆಕ್ಷನ್ನು ಮಾಡಲಿಲ್ಲ, ಈಗ ಕಾಂಗ್ರೆಸ್ ಅವರು ಮಾಡ್ತಾ ಇಲ್ಲ. ಇದನ್ನು ನಾವು ಪರಿಗಣನೆಗೆ ತಗೋಬೇಕು. ಇನ್ನೊಂದು ಹೇಳೋದಾದರೆ ಈ ಬರ ಪರಿಹಾರಕ್ಕೆ ಕೇಂದ್ರ ಸರ್ಕಾರನೂ ಕೂಡ ಅವರು ನಮಗೆ ಹಣಕಾಸನ್ನು ಬಿಡುಗಡೆ ಮಾಡಬೇಕು. ಯಾಕಂದರೆ ನಮ್ಮ MP ಗಳು ಇದನ್ನು
ಲೋಕಸಭೆಯಲ್ಲಿ ಮಾತಾಡಲಿಲ್ಲ. ಇದು ಭಾರಿ ನೋವಾಗುತ್ತೆ ನಮ್ಗಳಿಗಂತೂ ಕನ್ನಡಿಗರಿಗೆ. ಯಾಕಂದ್ರೆ ಇಲ್ಲಿನ ಎಷ್ಟು ಜನ ಸೂಸೈಡ್ ಮಾಡ್ಕೋತಾ ಇದ್ದಾರೆ. ಇವತ್ತು ಇನ್ನೊಂದು ಹೇಳ್ಬಿಡ್ತೀನಿ, ಒಂದ್ ನಿಮಿಷ ತಾಳಿ ಸರ್, ಒಂದ್ ನಿಮಿಷ ನೀವು ಮಾತಾಡಿ, ಆಮೇಲೆ ಮಾತಾಡಿ. ಹೇಳ್ತೀನಿ ಹೋದ ವರ್ಷ ನವೆಂಬರ್, ಒಂದ್ ನಿಮಿಷ ತಾಳಿ ಸರ್, ಒಂದು ವರ್ಷ ಸರ್ ಮಾತಾಡಕ್ ಬಿಡಿ. ಇವತ್ತು ನವೆಂಬರ್ ಒಳಗಡೆ ರಾಜ್ಯದಲ್ಲಿ 450 ಜನ ರೈತರು ಸೂಸೈಡ್ ಮಾಡ್ಕೊಂಡಿದ್ದಾರೆ. 450 ಜನ, ಅವರಲ್ಲಿ 350 ಜನಕ್ಕೆ 5 ಲಕ್ಷ ದುಡ್ಡು ಕೊಟ್ಟಿದ್ದಾರೆ. ನಾನು ಹೇಳ್ತಾ ಪ್ರಶಾಂತ್ ಅವ್ರ ನಿಮಿಷ ನೋಡಿ. ಈಗ ಅಲ್ಲ, ಸ್ಮಿತಾ ಅವ್ರ ಒಂದು ಪ್ರಶ್ನೆ ಆಯ್ತು ವೀರಣ್ಣ ಅವರೇ, ನನಗೆ ಐಡಿಯಾ ಇಲ್ಲ. ಈ BPL ಕಾರ್ಡ್ ಏನು ಬಿಲೋ ಪಾವರ್ಟಿ ಲೈನಲ್ಲಿ ಈಗ ಏನು ಅವ್ರಿಗೆ ದುಡ್ಡು ಕೊಡ್ತಾರೆ ಅಂದರೆ ಅವ್ರಿಗೆ ಏನೇನು ಸಿಗಬೇಕಾದಂಥ ಸೌಲಭ್ಯಗಳೆಲ್ಲ ಸಿಗುತ್ತೆ. ಆದರೆ ಇವತ್ತು ರಾಜ್ಯಪಾಲರ ಭಾಷಣದಲ್ಲಿ ಬಡತನ ರೇಖೆಗಿಂತ ಮಧ್ಯಮ ವರ್ಗಕ್ಕೆ ಬಂದಿದ್ದಾರೆ ಅಂತ ಹೇಳಿದಾಗ, ಅವ್ರು ಮಧ್ಯಮ ವರ್ಗಕ್ಕೆ ಬಂದಾಗ ಅವ್ರಿಗೂ ಕೂಡ BPL ಕಾರ್ಡ್ ಕಂಟಿನ್ಯೂ ಆಗುತ್ತೆ ಅಥವಾ ಕ್ಯಾನ್ಸಲ್ ಆಗುತ್ತೆ? ಕ್ಯಾನ್ಸಲ್ ಆಗಬೇಕು. ಇದು ನೆಕ್ಸ್ಟ್ ಮುಂದಿನ ಕ್ಯಾನ್ಸಲ್ ಆದರೆ ನನ್ನ ಪ್ರಶ್ನೆ ಇಷ್ಟ ಆಗಿದ್ದು. ಈಗ ರಾಜ್ಯಪಾಲರು ಹೇಳಿದ್ದೇನಂತಂದ್ರೆ, ಬಡತನ ರೇಖೆಗಿಂತ ಮಧ್ಯಮ ವರ್ಗಕ್ಕೆ ಸುಮಾರು ಕೋಟಿಗಟ್ಟಲೆ ಜನ ಬಂದಿದ್ದಾರೆ, ಮಧ್ಯಮ ವರ್ಗದ ಒಂದು ಲೆವೆಲ್ ಬಂದಿದ್ದಾರೆ ಅಂತೇಳಿ. ಈ BPL ಕಾರ್ಡ್ ಕೊಡೋದು ಬಿಲೋ ಪಾವರ್ಟಿ ಲೈನಲ್ಲಿ ಇರೋರಿಗೆ, ಅವ್ರು ಮಧ್ಯಮ ವರ್ಗಕ್ಕೆ ಹೋಗ್ತಾರೆ ಅಂತಂದಾಗ ಅವ್ರಿಗೆ ಕಂಟಿನ್ಯೂ ಆಗುತ್ತಾ ಅಥವಾ APL ಕಾರ್ಡ್ ರಾಮಕೃಷ್ಣ ಅವ್ರು ಖುಷಿ ಪಡ್ಬೇಕಪ್ಪ, ನಾವು ಹೇಗೆ ಮಾಡಿದೀವಿ ನಮ್ಮ ಸರ್ಕಾರ ಬಂದ್ಮೇಲೆ ಫಲಾನುಭವಿಗಳ ಸಂಖ್ಯೆ ಕಡಿಮೆ ಆಯ್ತು, ಖುಷಿ ಪಡ್ಬೇಕು ಅವರು. ಇನ್ನೊಂದು ವಿಚಾರ, ಈಗ ಪಂಚ ಗ್ಯಾರಂಟಿಗಳಲ್ಲಿ ಸುಮಾರು ಗ್ಯಾರಂಟಿಗಳು ಹೋಗ್ತಿರೋದು BPL ಕಾರ್ಡ್ ಹೋಲ್ಡರ್ಗಳಿಗೆ. ಕ್ಯಾನ್ಸಲ್ ಆಯ್ತು ಅಂತಂದ್ರೆ ಅದು ಹೌದು, ಸರ್ಕಾರದ ಮೇಲೆ ಹೊರೆ ಕೂಡ ಕಮ್ಮಿ ಆಗುತ್ತೆ. ನಂತರ ಹೇಳ್ತೀನಿ ನೋಡಿ, ಇವರು 5 ಗ್ಯಾರಂಟಿ ಪ್ರತಿಯೊಬ್ಬರಿಗೂ ಅಂತ ಹೇಳಿದ್ರು, ಆಮೇಲೆ ಸರ್ಕಾರ ಬಂದ ಮೇಲೆ ಕಂಡೀಷನ್ ಆಗ್ತಾ ಬಂದ್ರು. ಅದಲ್ಲದೆ ಅವ್ರು ಹೇಳಿದ್ದು ಹಿಂದಿನ ಸರ್ಕಾರದಲ್ಲಿ ಭ್ರಷ್ಟಾಚಾರ ಆಗಿತ್ತು, ಆ ಭ್ರಷ್ಟಾಚಾರದ ದುಡ್ಡಲ್ಲಿ ನಾವು ಇದು ಸರಿದೂಗಿಸ್ತೀವಿ ಅಂತ ಹೇಳಿದ್ರು. ಆದ್ರೆ ಇವತ್ತು ಕೆಂಪಣ್ಣವ್ರು ಏನ್ ಹೇಳ್ತಾ ಇದ್ದಾರೆ, ಭ್ರಷ್ಟಾಚಾರ ಇನ್ನೂ ಹೆಚ್ಚಾಗಿದೆ ಅಂತಿದ್ದಾರೆ. ನಾಗಮೋಹನ್ ದಾಸ್ ಆಯೋಗ, ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ರಚನೆ ಮಾಡಿದ್ರು, ಕಾಲಮಿತಿ ಕೊಟ್ರು. ಅಲ್ಲಿ ನೋಡಿದ್ರೆ ಅವ್ರಿಗೆ ಸಿಬ್ಬಂದಿನೇ ಕೊಟ್ಟಿಲ್ಲ, ಇರೋ ಸಿಬ್ಬಂದಿಗೆ ಸಂಬಳ ಕೊಡೋಕ್ಕೂ ಸರ್ಕಾರದಲ್ಲಿ ದುಡ್ಡಿಲ್ಲ. ಇದುವರೆಗೂ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ರಿಪೋರ್ಟ್ ಕೂಡ ಬಂದಿಲ್ಲ. ಆ ರೀತಿ ಇದೆ ಸರ್ಕಾರ. ಆಮೇಲೆ ಹೇಳ್ತೀನಿ ನೋಡಿ, ವಿದ್ಯುತ್ ಬರೆ ಹಾಕಿದ್ರು. ನನಗೆ ಮಧ್ಯದಲ್ಲಿ ಮಾತಾಡಿಲ್ಲ ಸರ್, ದಯವಿಟ್ಟು ವಿನಂತಿ ಮಾಡ್ಕೊಳ್ತೀನಿ, ಮಧ್ಯದಲ್ಲಿ ಮಾತಾಡಿಲ್ಲ, ನಾನು ಮಾತಾಡಿದ್ಮೇಲೆ ಮಾತಾಡಿ, ನಾನು ಮಾತಾಡಿದ್ಮೇಲೆ ಮಾತಾಡಿ. ವಿದ್ಯುತ್ ಬರೆ ಹಾಕಿದ್ರು, 9% ಟ್ಯಾಕ್ಸ್. MSME ಸಣ್ಣ ಪುಟ್ಟ ಕಾರ್ಖಾನೆಗಳು ಕ್ಲೋಸ್ ಆಯ್ತು. ಮತ್ತೆ ರೋಡ್ ಟ್ಯಾಕ್ಸ್ ರಿಜಿಸ್ಟ್ರೇಷನ್ ಜಾಸ್ತಿ ಮಾಡಿದ್ರು. ವಾಹನ ಮಾಲೀಕರುಗಳು, ಮ್ಯಾಕ್ಸಿ ಕ್ಯಾಬ್ ಮತ್ತೆ ಟ್ಯಾಕ್ಸಿ ಡ್ರೈವರ್ಗಳು ರೋಡಲ್ಲಿ ಬಂದು ಕೂತ್ಕೊಂಡು ಸ್ಟ್ರೈಕ್ ಮಾಡಿದ್ರು. ಸ್ಟಾಪ್ ಅಂಡ್ ರಿಜಿಸ್ಟ್ರೇಷನ್ ಜಾಸ್ತಿ ಆಯ್ತು. ಗಣಿ ಮತ್ತು ಭೂ ವಿಚಾರ ತೆರಿಗೆ ಜಾಸ್ತಿ ಮಾಡಿದ್ರು. ಅಬ್ಕಾರಿ ಇಲಾಖೆ 20% ಜಾಸ್ತಿ ಮಾಡಿದ್ರು. ನಿಮ್ಮ ತೆಲಂಗಾಣ ಮುಖ್ಯಮಂತ್ರಿ ಮಾತು ಕೇಳಿ, ಇವತ್ತು 70,000ಕ್ಕೂ ಹೆಚ್ಚು ಆಸ್ತಿ ತೆರಿಗೆ ಮಾಲೀಕರಿಗೆ 2 ಪಟ್ಟು ದಂಡ ವಿಧಿಸಿ ಮತ್ತೆ ಬಡ್ಡಿ ಕೂಡ ಹೆಚ್ಚಿನ ಬಡ್ಡಿ ವಿಧಿಸಿದ್ರು. ಖಜಾನೆ ಭರ್ತಿ ಮಾಡಲಿಕ್ಕೆ ಹೈಕೋರ್ಟ್ ಚಾಟಿ ಬೀಸಿ ಬ್ಯಾಂಕ್ ಬಡ್ಡಿ ತಗೋಬೇಕು ಅಂತ ಕೂಡ ಹೇಳಿದೆ. ಕಾಂಗ್ರೆಸ್ ಅವ್ರ ಮುಖ್ಯಮಂತ್ರಿಗಳದ್ದು ನೀವು ಇದು ನೋಡ್ಕೊಂಡ್ ಬನ್ನಿ. ತೆಲಂಗಾಣ ಮುಖ್ಯಮಂತ್ರಿ ಏನಂತ ಹೇಳಿದ್ರು, ನಮಗೆ ಇಲ್ಲಿ ನೀವು ಲೋಕಸಭಾ ಗೆಲ್ಸ ಸಾಕಾಗಲ್ಲ, ಕೇಂದ್ರದಲ್ಲಿ ಕಾಂಗ್ರೆಸ್ ಬಂದ್ರೆ ಮಾತ್ರ ಕೊಡ್ತೀವಿ ಅಂದ್ರೆ ಅವ್ರು ಕಾನ್ಫಿಡೆಂಟ್ ಆಗಿ ಗೊತ್ತು ಅವರು ಯಾವ ಹತ್ರಕ್ಕೂ ಬರಲ್ಲ ಅಂತ. ಹಾಗಾಗಿ ಜನಗಳನ್ನ ಮೋಸ ಮಾಡೋ ದಿಕ್ಕಿನಲ್ಲಿ ಅಲ್ಲಿ ತೆಲಂಗಾಣ ಕಾಂಗ್ರೆಸ್ ಇರ್ಬೋದು, ಇಲ್ಲಿ ನಮ್ ಸ್ಕ್ಯಾಮ್ ರಾಮಯ್ಯ ಅವ್ರ ಕಾಂಗ್ರೆಸ್ ಇರ್ಬೋದು, ಎರಡೂ ಒಂದೇ ತರದಲ್ಲಿ ಮಾಡ್ತಾ ಇದ್ದಾರೆ. ತಡೀರಿ, ಮಾತಾಡ್ತೀನಿ, ಕೊಡ್ರಿ ನೀವು. ಫ್ಯಾಕ್ಟ್, ನಿಮ್ಮ ಮುಖ್ಯಮಂತ್ರಿ ತೆಲಂಗಾಣ ಮುಖ್ಯಮಂತ್ರಿ ಪ್ರೆಸ್ ಮುಂದೆ ಬಂದು ಹೇಳಿದ್ರೆ ಇವತ್ತಿಗೆ ಒಂದ್ ನಿಮಿಷ ಬರುತ್ತೆ. ಈಗ ತೆರಿಗೆ ವಿಚಾರ, ಒಂದ್ ನಿಮಿಷ ಪ್ರಶಾಂತ್.